ಹೆಸರು ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಸರಿಯಲ್ಲ. ನಿರಂತರವಾಗಿ ಇದೀಗ ವಿರೋಧ ವ್ಯಕ್ತಪಡ್ತಾ ಇದೆ. ಇದಕ್ಕೆ ಹೊಣೆಗಾರರಾದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಕೂಡಲೇ ಕ್ಷಮೆಯನ್ನ ಕೇಳಬೇಕಾಗತ್ತೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ದ್ರೋಹವಾಗಿದೆ. ದ್ರೋಹ ಬಗೆದಂತಹ ಒಂದು ವಾತಾವರಣ ಸಿಎಂ ಅವರು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ 6 ಕೋಟಿ ಜನರ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದಲ್ಲಿ 3 ದಿನ ಇರಲಿ. ಆ 3 ದಿನ ಇರೋದ್ರ ಮುಖಾಂತರ ಧರ್ಮಸ್ಥಳದಲ್ಲಿ ತಮ್ಮ ಪಾಪವನ್ನ ಕಳೆದುಕೊಂಡು ಬರಲಿ. ಹೀಗಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಂಜುನಾಥನ ಮುಂದೆ ಸಿಎಂ ಅವರು ಕ್ಷಮೆ ಕೇಳಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಎಳ್ಳಷ್ಟು ಕೂಡ ಸರಿಯಲ್ಲ. ಇದಕ್ಕೆ ನೇರವಾದಂತಹ ಹೊಣೆಗಾರಿಕೆ ಆಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ವಿ ಸೋಮಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನು ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನ ಯಾರೂ ಅರ್ಥ ಮಾಡ್ದಿರಾ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನ ನೀವು ಕೆದಕಿದ್ದೀರಲ್ಲ, ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಡ ಆಯ್ತದೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಹೆಸರು ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಸರಿಯಲ್ಲ. ನಿರಂತರವಾಗಿ ಇದೀಗ ವಿರೋಧ ವ್ಯಕ್ತಪಡ್ತಾ ಇದೆ. ಇದಕ್ಕೆ ಹೊಣೆಗಾರರಾದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಕೂಡಲೇ ಕ್ಷಮೆಯನ್ನ ಕೇಳಬೇಕಾಗತ್ತೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ದ್ರೋಹವಾಗಿದೆ. ದ್ರೋಹ ಬಗೆದಂತಹ ಒಂದು ವಾತಾವರಣ ಸಿಎಂ ಅವರು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ 6 ಕೋಟಿ ಜನರ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದಲ್ಲಿ 3 ದಿನ ಇರಲಿ. ಆ 3 ದಿನ ಇರೋದ್ರ ಮುಖಾಂತರ ಧರ್ಮಸ್ಥಳದಲ್ಲಿ ತಮ್ಮ ಪಾಪವನ್ನ ಕಳೆದುಕೊಂಡು ಬರಲಿ. ಹೀಗಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಂಜುನಾಥನ ಮುಂದೆ ಸಿಎಂ ಅವರು ಕ್ಷಮೆ ಕೇಳಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಎಳ್ಳಷ್ಟು ಕೂಡ ಸರಿಯಲ್ಲ. ಇದಕ್ಕೆ ನೇರವಾದಂತಹ ಹೊಣೆಗಾರಿಕೆ ಆಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ವಿ ಸೋಮಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನು ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನ ಯಾರೂ ಅರ್ಥ ಮಾಡ್ದಿರಾ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನ ನೀವು ಕೆದಕಿದ್ದೀರಲ್ಲ, ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಡ ಆಯ್ತದೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ
ಹೆಸರು ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಸರಿಯಲ್ಲ. ನಿರಂತರವಾಗಿ ಇದೀಗ ವಿರೋಧ ವ್ಯಕ್ತಪಡ್ತಾ ಇದೆ. ಇದಕ್ಕೆ ಹೊಣೆಗಾರರೆಂದರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಕೂಡಲೇ ಕ್ಷಮೆಯನ್ನ ಕೇಳಬೇಕಾಗತ್ತೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ದ್ರೋಹವಾಗಿದೆ. ದ್ರೋಹ ಬಗೆದಂತಹ ಒಂದು ವಾತಾವರಣ ಸಿಎಂ ಅವರು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ 6 ಕೋಟಿ ಜನರ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದಲ್ಲಿ 3 ದಿನ ಇರಲಿ. ಆ 3 ದಿನ ಇರೋದ್ರ ಮುಖಾಂತರ ಧರ್ಮಸ್ಥಳದಲ್ಲಿ ತಮ್ಮ ಪಾಪವನ್ನ ಕಳೆದುಕೊಂಡು ಬರಲಿ. ಹೀಗಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಂಜುನಾಥನ ಮುಂದೆ ಸಿಎಂ ಅವರು ಕ್ಷಮೆ ಕೇಳಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಎಳ್ಳಷ್ಟು ಕೂಡ ಸರಿಯಲ್ಲ. ಇದಕ್ಕೆ ನೇರವಾದಂತಹ ಹೊಣೆಗಾರಿಕೆ ಆಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ವಿ ಸೋಮಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಏನು ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು. ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನೋ ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನ ಯಾರು ಅರ್ಥ ಮಾಡ್ದಿರಾ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನ ನೀವು ಕೆದಕಿದ್ದೀರಲ್ಲ, ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗನಿಗೂಡ ಆಯ್ತದೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು. ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿ. ಹೆಸರು ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಸರಿಯಲ್ಲ. ನಿರಂತರವಾಗಿ ಇದೀಗ ವಿರೋಧ ವ್ಯಕ್ತಪಡ್ತಾ ಇದೆ. ಇದಕ್ಕೆ ಹೊಣೆಗಾರರೆಂದರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಕೂಡಲೇ ಕ್ಷಮೆಯನ್ನ ಕೇಳಬೇಕಾಗತ್ತೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ದ್ರೋಹವಾಗಿದೆ. ದ್ರೋಹ ಬಗೆದಂತಹ ಒಂದು ವಾತಾವರಣ ಸಿಎಂ ಅವರು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ 6 ಕೋಟಿ ಜನರ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದಲ್ಲಿ 3 ದಿನ ಇರಲಿ. ಆ 3 ದಿನ ಇರೋದ್ರ ಮುಖಾಂತರ ಧರ್ಮಸ್ಥಳದಲ್ಲಿ ತಮ್ಮ ಪಾಪವನ್ನ ಕಳೆದುಕೊಂಡು ಬರಲಿ. ಹೀಗಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಂಜುನಾಥನ ಮುಂದೆ ಸಿಎಂ ಅವರು ಕ್ಷಮೆ ಕೇಳಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಎಳ್ಳಷ್ಟು ಕೂಡ ಸರಿಯಲ್ಲ. ಇದಕ್ಕೆ ನೇರವಾದಂತಹ ಹೊಣೆಗಾರಿಕೆ ಆಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ವಿ ಸೋಮಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು. ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನೋ ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನ ಯಾರು ಅರ್ಥ ಮಾಡ್ದಿರಾ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನ ನೀವು ಕೆದಕಿದ್ದೀರಲ್ಲ, ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗನಿಗೂಡ ಆಯ್ತದೆ. ಏನು ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದ್ರೂ ಹೊಣೆಗಾರರಿದ್ರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು. ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ